ಇಲ್ಲೇ ಇನ್ನೊಂದು ಮಾತೇನಪ್ಪ ಅಂದ್ರೆ ನಮ್ಮ ಶಂಕರಾಚಾರ್ಯವರ ಸಹಿತ ಇದ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಒಬ್ಬರಿಂದ ಆದದ್ದಲ್ಲ, ಇದು ಎಲ್ಲರಿಂದೂ ಆಗಿದ್ದು ಅನ್ನುವಂಥದ್ದು. ಇದೇ ಸಂದರ್ಭದಲ್ಲೇ ಇನ್ನೂ ಅನೇಕ ವಿರೋಧ ಪಕ್ಷಗಳು ವಾದ ಮಾಡ್ತಾಯಿದ್ದಾರೆ, ಆರೋಪ ಮಾಡ್ತಿದ್ದಾರೆ, ಅದು ಮಾತು ಬೇರೆ. ಆದರೆ ಇಲ್ಲಿ ಇದ್ದಂಥದ್ದು ಏನಪ್ಪ ಅಂತಂದ್ರೆ ಕೇವಲ 80 ಲಕ್ಷ ಅಷ್ಟೇ ಸಿಗ್ತಾ ಇವ್ರಿಗೆ. ಮತ್ತು ಇಷ್ಟು ದಿನಗಳು ತೊಗೊಳ್ಬೇಕಾಯ್ತಾ ಈ 80 ಲಕ್ಷ ಹುಡುಗಿ ತೆಗೆಸುವಾಗ? ಅದರಲ್ಲೂ ಯೋಗಿ ಆದಿತ್ಯನಾಥ್ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನುವಂಥ ಮತ್ತು ಪ್ರಶ್ನೆ ಹುಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಇಲ್ಲಿ ಗೊತ್ತಿದ್ದಂಗೆ ವಿಶೇಷವಾಗಿ ಮೋದಿ ವರ್ಸಸ್ ನಾಳೆ ಯೋಗಿ ಅವ್ರ ಮಧ್ಯದಲ್ಲಿ ಪ್ರಧಾನಿ ಪಟ್ಟಕ್ಕಾಗಿ ಚಿಕ್ಕಾಟ ನಡೆಯುವಂಥದ್ದು. ಮೂಲತಃ ಯೋಗಿ ಅವರು RSSಗರಲ್ಲ, ಅವರು ಹಿಂದೂ ಮಹಾಸಭಾದವರು, ವೀರ್ ಸಾವರ್ಕರ್ ಅವ್ರಿಗೆ ಸಂಬಂಧಿಸಿದಂಥವರು ಭಗವದ್ಧಾರಿಗಳಾಗಿದ್ದಾರೆ. ಅವರನ್ನು ಇಲ್ಲಿವರೆಗೆ ಮೋದಿಯವರು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೂರ ಸರಿಸ್ತಾ ಬಂದಿದ್ದಾರೆ. ಬಟ್ RSSಗೆ ಮೇಲೆ ಭಾಳ ವಿಶ್ವಾಸ. ಆ ಕಾರಣಕ್ಕಾಗಿ ಅಲ್ಲೂ ರಾಜಕೀಯ ತಿಕ್ಕಾಟದ. ಇಂಥ ಸಂದರ್ಭದಲ್ಲಿ ಈ ನಮ್ಮ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ, ಯೋಗಿ ಅವರ ನೀವು ಇದರಲ್ಲೇ ನೇಮಿಸಿದ್ರಿ ಮಾಡಿದಿರಿ, ಸತ್ಯ ಹೊರ ಪೂರ್ಣ ಬರ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೆಹಲಿಯ ಅಂದರೆ ಕೇಂದ್ರದ ಕೈ ಅದ ಇಲ್ಲಿ ಅಂತ. ಅಂದರೆ ಅವ್ರು ಹೇಳೋದು ಏನಪ್ಪ ಅಂದ್ರೆ ಒಟ್ಟಾರೆಯಾಗಿ ಕೇಂದ್ರ ಮೋದಿ ಮತ್ತು ಈ ಚಂಪತ್ ರಾಯ್ RSS ಇವರೆಲ್ಲರೂ ಕಾರಣಕರ್ತರಲ್ಲೇ ಇವರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ. ಯಾರ್ಯಾರು ರಾಮನ ಹಣವನ್ನು ಭಯಭಕ್ತಿಯಿಂದ ಸಮರ್ಪಿಸಿದ ಜನಸಾಮಾನ್ಯರ ಹಣವನ್ನು ಯಾರ್ಯಾರು ಕದ್ದಿದ್ದಾರೋ, ಯಾರ್ಯಾರು ಭೂಮಿಗಳನ್ನ 1ಕ್ಕೆ 4 ಗಂಟು 10 ಪಟ್ಟು 20 ಪಟ್ಟು ಮಾಡಿ ಹೆಚ್ಚು ಮಾಡಿ ಖರೀದಿ ಟ್ರಸ್ಟ್ಗಳಿಂದ ಮಾಡಿ ದುಡ್ಡು ಹೊಡೆದಿದ್ದಾರೋ, ಇಲ್ಲಿ ಕಮಿಷನ್ ಹೊಡಿತಾ ಇದ್ದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಅದು ಫಾಶಿ ಶಿಕ್ಷೆ ಆಗಬೇಕು ಅನ್ನೋಂಥ ಮಾತನ್ನ ಹೇಳ್ತಾರೆ. ಫಾಶಿ ಅಂದ್ರೆ ಗಲ್ಲು ಶಿಕ್ಷೆ ಆಗಬೇಕು ಇವರಿಗೆಲ್ಲ. ಅದೊಂದೇ ಇವ್ರಿಗೆ ಪರಿಹಾರ ಅನ್ನುವಂಥದ್ದು. ಅದು ಸಾಧ್ಯದನ ಇಲ್ಲೇ ಅಂತ ಈ ಎಲ್ಲ ಡೆವಲಪ್ಮೆಂಟ್ ನೋಡ್ತಾ ಇದ್ದಾರೆ. ಇವತ್ತು ನೋಡ್ರಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಒಂದು ಟ್ರಸ್ಟ್ನಲ್ಲೇ ಮಹಂತ ನೃತ್ಯ ಗೋಪಾಲ್ ದಾಸ್ ಅಂತ ಬರ್ತಾ ಇದ್ದಾರೆ. ಅವ್ರಿಗೆ ಇವರು ಯಾರಪ್ಪ ಅಂದ್ರೆ ಅನಿಲ್ ಮಿಶ್ರಾ ಅವರು ಮತ್ತು ಚಂಪತ್ ರಾಯ್ ಅವರು ಏನು ಮಾಡಿದಾರಪ್ಪ ಅಂತಂದ್ರೆ ಈ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಸಲ್ಲಿಸಿ